ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗ್ತಾ ಇದೆ. ಯಾವತ್ತು ಬಿಡುಗಡೆ ಆಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನೋಡಿ, ದಾವಣಗೆರೆಗೆ ಆಗಲಿ, ಮೈಸೂರಿಗೆ ಆಗಲಿ, ಮಂಡ್ಯಗೆ ಆಗಲಿ ಖಂಡಿತವಾಗ್ಲೂ 2ನೇ ಹಂತ ಬಿಡುಗಡೆ ಶುರುವಾಗಿದೆ. ನೋಡಿ, ಈಗಾಗಲೇ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ 75% ಜನರಿಗೆ ಈಗಾಗಲೇ ಬಿಡುಗಡೆ ಆಗಿದೆ. ನಿಮ್ಗಿನ್ನೂ ಬಂದಿಲ್ವಾ? ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು 3-4 ದಿವಸದಲ್ಲಿ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಒಂದು ವೇಳೆ ಆಗಲೂ ಬಂದಿಲ್ವಾ, ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಏನು ಬರುತ್ತೆ 2,000 ರೂಪಾಯಿ, ಅದ್ರ ಜೊತೆಯಲ್ಲಿ ನಿಮಗೆ 25ನೇ ಕಂತಿನ ಹಣ ಟೋಟಲ್ಲು 4,000 ರೂಪಾಯಿ ಖಂಡಿತ ಬರುತ್ತೆ. ನೋಡಿ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವು ವ್ಯೂವರ್ಸು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ ಇನ್ನಷ್ಟು ವಿಡಿಯೋಗಳು ಮತ್ತು ವಿಷಯಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, 23ನೇ ತಾರೀಕು ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಆಗಿತ್ತು. ಈವರೆಗೂ ಒಂದು 75% ಜನರಿಗೆ ಬಿಡುಗಡೆ ಆಗಿದೆ. ಇದ್ರ ಜೊತೆಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು, ನೋಡಿ, ನಾವು ಒಟ್ಟಿಗೆ ಸರ್ಕಾರದಿಂದ 5,000 ಕೋಟಿ ರೂಪಾಯಿ ನಮಗೆ ಬಿಡುಗಡೆ ಆಗಿದೆ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ. ನಾನು ನಿಮಗೆ ನಿನ್ನೆ ತಾನೇ ಪ್ರೊಸೆಸಿಂಗ್ ಮಾಡಿ ಬಂದಿದ್ದೀನಿ. 100% 2 ಕಂತುಗಳನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಸಚಿವರು ಹೇಳಿದ್ರು. ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ ಮೇಲೆ ಖಂಡಿತ 1 ಕಂತಿನ ಹಣ ಅಷ್ಟರಲ್ಲೇ ಬಿಡುಗಡೆ ಆಗಿತ್ತು. ಅದ್ರ ಜೊತೆಯಲ್ಲಿ ಇವಾಗ ಏನಪ್ಪ ಅಂದರೆ ನೋಡಿ, ಶಿವರಾತ್ರಿ ಹಬ್ಬದ ಒಳಗಡೆ ನಿಮಗೆ 26ನೇ ಕಂತಿನ ಹಣ ಖಂಡಿತವಾಗ್ಲೂ 100% ಬಿಡುಗಡೆ ಶುರುವಾಗುತ್ತೆ. ಇದು ಖಚಿತ ಮಾಹಿತಿ ಸ್ನೇಹಿತರೆ. ಯಾಕಂದರೆ ಈಗ ಬಿಡುಗಡೆ ಪ್ರೊಸೆಸ್ ಅಷ್ಟೇ ಬಾಕಿ ಇದೆ. ಖಂಡಿತವಾಗ್ಲೂ ಶಿವರಾತ್ರಿ ಹಬ್ಬದಷ್ಟರಲ್ಲಿ ಬಿಡುಗಡೆ ಆಗುತ್ತೆ. ಕೆಲವ್ರಿಗೆ ಅಂದರೆ 1%, 2% ಅಥವಾ 5% ಬಿಡುಗಡೆ ಆಗುತ್ತೆ. ನಿಮ್ಗೆ ಇನ್ನೊಂದು 10 ದಿವಸದೊಳಗಡೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 26ನೇ ಕಂತಿನ ಹಣ 100% ಬರುತ್ತೆ. ಒಂದು ವೇಳೆ ಅದಕ್ಕಿಂತ ಮುಂಚೆ ಯಾರಿಗಾದರೂ 26ನೇ ಕಂತಿನ ಹಣ ಬಂದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಏನಿದೆ ಅದು ಕೂಡ ಮಾರ್ಚು, ಅಂದರೆ ಈಗ ಫೆಬ್ರವರಿ ತಿಂಗಳು ನೆಕ್ಸ್ಟ್ ಮಾರ್ಚು. ಯಾಕಂದರೆ ನೋಡಿ, 1 ವರ್ಷ ಆಗುತ್ತೆ. 2 ಕಂತಿನ ಹಣ ಸರ್ಕಾರ ಕೊಂಡಿದೆ. ಮಾರ್ಚ್ 31ನೇ ತಾರೀಕು ಒಳಗಡೆ ನಿಮಗೆ ಅದೇನು 4,000 ರೂಪಾಯಿ ಇದೆ ಅದು ಬರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಡೌಟ್ ಇಲ್ಲ. ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಇವಾಗವರೆಗೂ 25 ಕಂತು ಹಣ ಬಂದಿದೆ. ಇನ್ನು ಎಷ್ಟು ಡೀವ್ ಇದೆ ಅಂದರೆ ನೋಡಿ, ಫೆಬ್ರವರಿ, ಮಾರ್ಚು, ನವೆಂಬರು, ಡಿಸೆಂಬರು, ಜನವರಿ ಒಟ್ಟು 5 ಕಂತಿನ ಹಣ ಸರ್ಕಾರದಿಂದ ಇನ್ನೂ ಡೀವ್ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ಇದೇ ಮಾರ್ಚ್ ಒಳಗಡೆ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ, ಮಾರ್ಚು ಇಯರ್ ಎಂಡ್ ಇದೆ, ಫೈನಾನ್ಷಿಯಲಿ ಇಯರ್ ಎಂಡ್ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.